ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಣಿಕಂಠ ಮುದೋಳು ಅಂತ. ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂದ್ರೆ, ಇವತ್ತು ನಂದು ಬರ್ತಡೇ ಐತಿ. 2 ವರ್ಷದಿಂದ ನನಗೆ ಫ್ಲೈಟಲ್ಲಿ ಹೋಗ್ಬೇಕಂತ ತುಂಬ ಆಸೆ ಇತ್ತು. ಅದು ಈ ವರ್ಷ ನನಸಾಗ್ತಾ ಇದೆ. ಅದು ಒಬ್ಬನೇ ಹೋಗ್ತಾ ಇದ್ದೀನಿ. ಅದು ತುಂಬ ಖುಷಿ ಇದೆ, ಆದರೆ ಒಂದು ಕಡೆ ಭಯನೂ ಇದೆ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ನಾನು ಹೋಗ್ತಾ ಇರೋದು ಹುಬ್ಬಳ್ಳಿಯಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ನಮ್ಮದು ಫ್ಲೈಟ್ ಇರೋದು ಬೆಳಗ್ಗೆ 8 ಗಂಟೆಗಿದೆ. ಈಗ ಆಲ್ರೆಡಿ ಟೈಮು 12:30 ಆಗ್ತಾ ಬರ್ತಾ ಇದೆ. 1 ಗಂಟೆಗೆ ಬಸ್ ಇದೆ ಕೊಪ್ಪಳದಿಂದ. ಇವತ್ತು ನಂದು ಆಲ್ರೆಡಿ ಬಸ್ ಸ್ಟಾರ್ಟ್ ಆಗಿದೆ. ಬನ್ನಿ ಬಸ್ ಸ್ಟ್ಯಾಂಡ್ಗೆ ಹೋಗೋಣ, ಟೈಮ್ ಆಗ್ತಾಯಿದೆ. ಬಸ್ ಸ್ಟ್ಯಾಂಡಲ್ಲಿ ಸಿಗ್ತೀನಿ, ಬನ್ನಿ. ಇದೆ ನೋಡ್ರಿ ಕೊಪ್ಪಳ ಬಸ್ ಸ್ಟ್ಯಾಂಡ್. ಮಾಡ್ಕೋಬೋದು ಇವನು ಇಷ್ಟು ಕತ್ತಲದಲ್ಲಿ ಇಲ್ಲಿ ಏನು ಮಾಡ್ತಾಯಿದ್ದೆ. ಮತ್ತು ಈಗ ಟೈಮ್ ಬಂದು 12:45 ಆಗೈತೆ ರೀ. ನನ್ನ ಫ್ಲೈಟ್ ಇರೋದು ಬೆಳಗ್ಗೆ 8 ಗಂಟೆಗೆ. ಇಷ್ಟು ಬರೋಕ್ಕೆ ಬೇಗ ಕಾರಣ ಏನಪ್ಪ ಅಂದರೆ, ನಂದು ಬಸ್ ಬರೋದು 1 ಗಂಟೆಗೆ ಬರುತ್ತೆ. ಹುಬ್ಳಿಗೆ ಹೋಗೋ ಬಸ್ಸು ಇಲ್ಲಿಂದ 3 ಗಂಟೆ ಆಗುತ್ತೆ ಹುಬ್ಬಳ್ಳಿ. ನಾನು 4 ಗಂಟೆಗೆ ಹುಬ್ಬಳ್ಳಿ ಮುಟ್ತೀನಿ. ಅಲ್ಲಿಂದ ಏರ್ಪೋರ್ಟ್ಗೆ ಹೋಗ್ಬೇಕು. ಇನ್ನೂ ನಮ್ಮ ಬಸ್ ಬಂದಿಲ್ಲ. ಈಗ ಬರುತ್ತೆ ನೋಡ್ರಿ ಬಸ್ಸು. ವೆಯ್ಟ್ ಮಾಡೋಣ, ಬಸ್ ಬರುತ್ತೆ ಈಗ. ನೋಡ್ರಿ ನಾ ಬಸ್ ಹೇಳಿದ್ನಲ್ಲ, 1 ಗಂಟೆ ಆಯಿತು. ಕರೆಕ್ಟ್ ಟೈಮಿಗೆ ಬಸ್ ಬಂತು. ನಾನು ಹತ್ತೂ ಟೈಮ್ ಆಗ್ತಿದೆ. ಬರ್ರಿ ಸಿಗೋನು ಹುಬ್ಬಳ್ಳಿಯಲ್ಲಿ. ಹಾಯ್ ಫ್ರೆಂಡ್ಸ್, ಅಂತೂ ನಾವು ಹುಬ್ಳಿಗೆ ಬಂದುಬಿಟ್ಟಿವಿ. ಏರ್ಪೋರ್ಟ್ಗಂತೂ ಬಂದೆ. ನೀವು ಅನ್ಕೋಬೋದು ಅಲ್ಲೋ ಇವ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡಲ್ಲಿ ನಿಮಗೆ ತೋರಿಸ್ತೀನಿ ಅಂತ. ಅದು ಆಗಲಿಲ್ಲ. ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಬಂದ ಕೂಡಲೇ ನಮಗೆ ತುಂಬ ನಿದ್ದೆ ಬರ್ತಾಯಿತ್ತು. ಮಧ್ಯರಾತ್ರಿ ಆಗಿರೋದ್ರಿಂದ ಅಲ್ಲೇ ಮಕ್ಕೊಂಡೆ ನಾನು. ಹಾಗಾಗಿ ಈಗ ಎಚ್ಚರ ಆಯಿತು. ಟೈಮ್ 5 ಆಗ್ತಾ ಬರುತ್ತೆ. ಈಗ ನಾನು ಆಟೋ ತೊಗೊಂಡು ಬಂದ್ವಿ ಏರ್ಪೋರ್ಟ್ಗೆ. ಇದನ್ನೂ ರೆಡಿ ಆಗ್ತಾಯಿದೆ. ಹೊಸ ಬಿಲ್ಡಿಂಗು. ಅದ್ರ ಹೊಸ ಬಿಲ್ಡಿಂಗ್ ಹಿಂದ್ಗಡೆ ಇದೆ ನಮ್ಮ ಹಳೆ ಟೈಮ್ನಲ್ಲಿ. ನಿಮಗೆ ತೋರಿಸ್ತೀನಿ ನೋಡಿ. ಇನ್ನೂ ರೆಡಿ ಆಗ್ತಾಯಿದೆ. ಹೊಸ ಏರ್ಪೋರ್ಟ್ ಮಾಡ್ತಾಯಿದ್ದಾರೆ ಇನ್ನೂ. ಅದರ ಹಿಂದ್ಗಡೆ ಇದೆ ನಮ್ಮ ಏರ್ಪೋರ್ಟು. ಬನ್ನಿ ತೋರಿಸ್ತೀನಿ ನಿಮಗೆ. ಬನ್ನಿ ಹೋಗೋಣ ಏರ್ಪೋರ್ಟ್ಗೆ. ಇದು ನೋಡ್ರಿ ಹುಬ್ಬಳ್ಳಿ ಏರ್ಪೋರ್ಟು. ಬರ್ರಿ ಒಳಗಡೆ ಎಂಟರ್ ಆಗೋಣ. ಈಗ ಹೊಸದು ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಹಳದಲ್ಲೇ ಹೋಗೋಣ ಬನ್ನಿ. ಇಲ್ಲಿ ದಾರಿ ಅಲ್ಲಿ ಹಾಂ, ದಾರಿ ಕ್ಲೋಸ್ ಆಗಿದೆ. ಟೈಮ್ ಎಷ್ಟು ಓಪನ್ ಆಗೋದು? ಅವ್ರು ಓಪನ್ ಮಾಡಬೇಕಲ್ಲ. ಯಾಕೆ ಓಪನ್ ಇದೆ ಫ್ರೆಂಡ್ಸ್, ಯಾಕಂತ ಗೊತ್ತಾಗ್ತಾಯಿಲ್ಲ. ಲಾಕ್ ಇದೆ ಸರ. ಓ ಸರ್ ಬನ್ನಿ. ಯಾಕೆ ಡೋರ್ ಓಪನ್ ಮಾಡ್ತಾಯಿಲ್ಲ? ಟೈಮ್ ಬಂದು 5 ಆಗಿದೆ. 6 ಆಗ್ತಾ ಬಂತು. ಯಾಕೆ ಓಪನ್ ಮಾಡ್ತಾಯಿಲ್ಲ ಅಂತ ಗೊತ್ತಾಗ್ತಾಯಿಲ್ಲ ನಮಗೆ. ನೋಡೋಣ ಬರ್ರಿ ಸರ. ಡೋರ್ ಓಪನ್ ಆಗ್ತಾಯಿಲ್ಲ. ಈ ಕಡೆ ಅಂತದ. ಬನ್ನಿ ಫ್ರೆಂಡ್ಸ್, ಈ ಕಡೆ ಅಂತ ಹೋಗೋಣ. ಸರ್ ಫ್ರೆಂಡ್ಸ್, ನಾನು ವಿಡಿಯೋ ಮಾಡೋ ಸ್ಟ್ಯಾಂಡ್ ಮುರಿದೋಯ್ತು. ಯಾಕಪ್ಪ ಅಂದರೆ, ನಾನು ವಿಡಿಯೋ ಮಾಡಿ ಒಳಗೆ ಹೋಗ್ತಾಯಿದ್ದೆ. ಆವಾಗ ಸೆಕ್ಯೂರಿಟಿ ನಿಲ್ಲಿಸಿ ವಿಡಿಯೋ ಅಲಾವಿಲ್ಲ ಅಂತಂದರು. ಅಲ್ಲಿ ಮೊಬೈಲ್ ತೆಗೆಯೋಕೆ ಹೋಗಿ ನನ್ನ ಸ್ಟ್ಯಾಂಡ್ ಮುರಿದೋಗ್ಬಿಡ್ತು ನೋಡಿ ಫ್ರೆಂಡ್ಸ್. ಏನು ಮಾಡೋದು? ವಿಡಿಯೋ ಮಾಡೋಕೆ ಅಲೋ ಮಾಡ್ತಾಯಿಲ್ಲ ಸೆಕ್ಯೂರಿಟಿಯವರು. ಒಂದು ಬಾರಿ ಒಳಗಡೆ ಎಂಟ್ರ್ ಆದರೆ ಮತ್ತೆ ಹಳ್ಳಿ ಹೊರಗಡೆ ಬರೋಕ್ಕಾಗಂಗಿಲ್ಲ ಅಂತೆ. ಇನ್ನೂ ನಮ್ಮ ಫ್ಲೈಟು ಡಿಪಾರ್ಚರ್ ಇರೋದಿನ 2 ಅವರ್ ಐತಿ. ಈಗ ಆಲ್ರೆಡಿ 6 ಗಂಟೆ ಆಗಿದೆ. ನಮ್ಮ ಮನ್ಯಾಗಿನವ್ರು ಬಂದಿದ್ದಾರೆ. ಅವ್ರ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡ್ತೀನಿ. ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ನಾನು ಒಳಗಡೆ ಎಂಟ್ರ್ ಆಗ್ತೀನಿ. ಬನ್ನಿ ಒಳಗಡೆ ತೋರಿಸ್ತೀನಿ ಹೇಗಿರುತ್ತಂತ. ಇದೆ ನೋಡ್ರಿಪ್ಪ ಹುಬ್ಬಳ್ಳಿ ಏರ್ಪೋರ್ಟು. ಎಷ್ಟು ಚೆಂದ ಐತೆ ಒಳಗಡೆ. ಈಗ ತಾನೇ ಎಂಟ್ರ್ ಆದೆ. ನೋಡೋಣ ಹೆಂಗೈತೆ ಅಂತ. ನೋಡಿರಿ ಇದು ಹೆಂಗೈತೆ ಅಂತ ನೋಡಿ. ಫ್ಲೈಟಲ್ಲಿ ಯಾವ್ಯಾವ ಯೂಸ್ ಮಾಡಬೇಕು, ಯೂಸ್ ಮಾಡಬಾರ್ದು ಅನ್ನೋದೆಲ್ಲ ಕೊಟ್ಟಿದ್ದಾರೆ. ಈ ಕೊಟ್ಟ ರೂಲ್ಸನ್ನು ನಾವು ಫಾಲೋ ಮಾಡಬೇಕು. ಯಾವನೋ ಒಳ್ಳೆ ಟ್ರಾವೆಲ್ ಮಾಡೋ ಮುಂದೆ ಯೂಸ್ ಮಾಡಬಾರ್ದು, ಟ್ರಾವೆಲ್ ಮಾಡಬಾರ್ದು ತೊಗೊಂಡಿವ್ರನ್ನ. ಇದು ನೋಡ್ರಿ ಹುಬ್ಬಳ್ಳಿ ಏರ್ಪೋರ್ಟು. ಎಷ್ಟು ಮಸ್ತಾಗಿ ಕಟ್ಟಿದ್ದಾರಲ್ಲ. ನೋಡ್ರಿ
ಮುಂದೆ ಏನೈತೆ ಫ್ಯೂಚರ್ಸ್ ಅಂತ ಮುಂದೆ ಏನೇನು ಮಾಡಬೇಕು ಪ್ರೊಸೀಜರ್ ಎಲ್ಲ ತೋರಿಸ್ತೀನಿ ನಿಮಗೆ ನೋಡಿರಿ. ಇದು ನನ್ನ ಬೋರ್ಡಿಂಗ್ ಪಾಸ್ ರೀ. ನನಗೆ ವಿಂಡೋ ಸೀಟ್ ಬೇಕಾಗಿತ್ತು, ಆದರೆ ನನಗೆ ವಿಂಡೋ ಸೀಟ್ ಬಂದಿರಲಿಲ್ಲ ನನ್ನ ಸೀಟ್ ನಂಬರ್ಗೆ. ನಾನು ಮತ್ತೆ ಒಂದು 10 ನಿಮಿಷ ರಿಕ್ವೆಸ್ಟ್ ಮಾಡಿಕೊಂಡು ವಿಂಡೋ ಸೀಟ್ ಕೇಳೋದಕ್ಕೆ ವಿಂಡೋ ಸೀಟ್ ಕೊಟ್ಟರು. ನೋಡೋಣ ಮುಂದೆ ಏನೇನು ಚೆಕಿಂಗ್ ಇರುತ್ತೆ ಅಂತ. ಚೆಕಿಂಗ್ ಮುಗಿಸ್ಕೊಳ್ಳೋಣ ನೋಡ್ರಿ. ಬೋರ್ಡಿಂಗ್ ಪಾಸ್ ಅಂತೂ ಬಂದ್ರಿ. ಚೆಕ್ಕಿಂಗ್ ಯಾವಾಗ ಅಂತ ಹೇಳಿಲ್ಲ, ನೋಡೋಣ ಚೆಕ್ಕಿಂಗ್ ಯಾವಾಗ ಹೆಂಗೆ ಮಾಡ್ತಾರಂತ. ನಾನು ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ತುಂಬ ಭಯ ಆಗ್ತಾಯಿದೆ. ನೋಡೋಣ ಏನೇನು ಚೆಕ್ಕಿಂಗ್ ಆಗುತ್ತೆ ಅಂತ ವೇಟ್ ಮಾಡ್ತಾಯಿದ್ದೀನಿ. ಈಗ ಅಲ್ಲಿ ಕರಿತಾ ಇದ್ದಾರೆ ಎಲ್ರಿಗೂ ಚೆಕ್ಕಿಂಗಿಗೆ. ನೋಡಿರಿ ಈಗ ಚೆಕ್ಕಿಂಗ್ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ. ನೋಡಿರಿ ಚೆಕ್ಕಿಂಗ್ ಸ್ಟಾರ್ಟ್ ಆಗೈತಿ. ಬೋರ್ಡಿಂಗ್ ಪಾಸ್ ಚೆಕ್ ಮಾಡುವಾಗ ಬಿಡ್ತಾಯಿದ್ದಾರೆ. ಬನ್ನಿ ಚೆಕ್ ಮಾಡಿಸ್ಕೊಳ್ಳೋಣ. ಫ್ರೆಂಡ್ಸ್ ಎಲ್ಲ ಚೆಕ್ಕಿಂಗ್ ಕ್ಲಿಯರ್ ಆಯ್ತು. ಈಗ ವೇಟ್ ಮಾಡಬೇಕು. ಈಗ ನಮ್ಮದು ಝೋನ್ 2 ಅಂದರೆ 2ನೇ ಗೇಟಿಗೆ ಬರುತ್ತೆ. ಅಲ್ಲಿ ಬಸ್ ಹಿಡ್ಕೊಂಡು ಪ್ಲೇನ್ ಹತ್ರ ಹೋಗ್ಬೇಕು. ನೋಡೋಣ ವೇಟ್ ಮಾಡೋಣ ನಮ್ಮದು ಡಿಪಾರ್ಚರ್ ಎಷ್ಟು ಗಂಟೆಗೆ ಐತೆ ಅಂತ. ಈಗಂತೂ ಸದ್ಯಕ್ಕೆ ಎಲ್ಲ ಚೆಕಿಂಗ್ಗಳು ಮುಗಿದೋಗಿದೆ. ನೋಡೋಣ ಮುಂದೇನಾಗುತ್ತೆ ಅಂತ ಫ್ರೆಂಡ್ಸ್. ನನಗಂತೂ ತುಂಬ ಭಯ ಆಗ್ತಾಯಿದೆ ಮತ್ತು ಖುಷಿನೂ ಆಗ್ತಾಯಿದೆ. ಒಬ್ಬನೇ ಹೋಗ್ತೀನಿ ಅಂತ ಖುಷಿ. ಅಲ್ಲಿ ಒಳಗಡೆ ಟೇಕಪ್ ಆಗೋ ಮುಂದೆ ಹೆಂಗಾಗುತ್ತೆ ಗೊತ್ತಿಲ್ಲ, ನೋಡಬೇಕು ಹೆಂಗಾಗುತ್ತೆ. ವೇಟ್ ಮಾಡ್ತಾಯಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ, ತುಂಬ ಹೆದರಿಕೆನೂ ಆಗ್ತಾಯಿದೆ. ನೋಡಬೇಕು ಹೆಂಗಾಗುತ್ತೆ ಅಂತ. ನೋಡಿ ಹುಬ್ಬಳ್ಳಿ ರಿಪೋರ್ಟ್ ಎಷ್ಟು ಚೆಂದಾಗಿ ಮಾಡಿದ್ದಾರೆ. ಆರ್ಟಿಕಲೆಲ್ಲ ಸೂಪರಾಗಿ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ಇನ್ನು ಟೈಮ್ ಆಯಿತು. ನಿಮ್ಗೆ ಪ್ಲೇನ್ ಹತ್ರ ಸಿಗ್ತೀನಿ. ಈಗ ನೋಡಿರಿ ಅದು ಬಸ್ ನಮ್ಮ ವಿಮಾನ ಕಡೆ ಒಯ್ದಿಂದ ಬಿಡ್ತೈತಿ ಬಸ್. ಬರ್ರಿ ವಿಮಾನ ಕಡೆ ಹೋಗ್ಬೋದು. ನೋಡ್ರಿ ಯಾಕೆ ವಿಮಾನ ಅಲ್ಲಿ ಒಯ್ದು ಬಿಡ್ತೈತೆ ಬಸ್. ಇದು ಬರ್ರಿ ಅಲ್ಲಿ ಹೋಗುತ್ತೆ. ಇದು ಭಾರಿ ತಣ್ಣಗೈತಿಪ್ಪ ಬಸ್. ಇದು ಎಷ್ಟು ಮಸ್ತ್ ಹಾಕ್ಯಾರ ಗೊತ್ತ್ರಿ. ನೋಡಲ್ಲ ಏರೋಪ್ಲೇನ್ ಅಲ್ಲೆಲ್ಲ ಅದಕ್ಕೆ ರೆಡಿ ಮಾಡೋಗ್ತಾರೆ ನಾವು ಹೋಗಕ್ಕೆ. ನೋಡ್ರಿ ಹೋಗ್ಬಿಟ್ಟು ನೋಡಿ ಬಸ್ ಬಿಟ್ಟಿಲ್ಲ, ಹಿಂಗೆ ಎತ್ತಬಿಟ್ಟಾಗ ಇವ್ರು ಹತ್ತಿದ್ರು ನೋಡ್ರಿ ಹೋಗ್ಬಿಟ್ಟು. ಇದನ್ನು ನೋಡ್ರಿ ನಾವು ಹೋಗೋ ಪ್ಲೇನ್ ಎಷ್ಟು ಬಾಡಿ ಐತಿ ನೋಡ್ರಿಪ್ಪ. ಜೀವನದಾಗ ಫಸ್ಟ್ ಬಾಡಿ ಏನಾಗ್ತೀನಿ ನಾನು ಒಳಗೆ. ನೋಡ್ರಿ ಹೆಂಗೈತಿ. ಅಲ್ಲೇ ಮಂದಿ ಎಲ್ಲ ಫುಲ್ ಐತಿ. ಇವಾಗ ವಿಂಡೋ ಸೀಟ್ ಹಂಗೆ ಮಾಡಿ ಸಿಕ್ತಿರಿ. ಅದ್ರೇನು ಮಾಡೋದ್ರಿ ಆ ಪ್ಯಾನಿನ ತಾಳಕ್ಕೆ ಸಿಕ್ಬಿಟ್ಟೈತಿ. ಬರ್ರ ಅಂತ ತೋರಿಸ್ತೈತಿ. ನೋಡೋಕೆ ಬರ್ರಿ ಹೆಂಗಾಗುತ್ತೆ. ಬರ್ರಿ ಒಳಗೆ ಏನೇನೈತಿ ತೋರಿಸ್ತೀನಿ. ಇದು ನೋಡ್ರಿ ಊಟ ಮಾಡೋದು. ನಾವೇನು ಊಟ ಮಾಡಲ್ಲ, ಅದು ಊಟ ಮಾಡೋದು. ಅದು ಜಕ್ಕೊಂಡ್ರೆ ಊಟ ಮಾಡ್ಬೋದು ನಾವು ಅದ್ರ ಮ್ಯಾಗ. ಹಿಂಗೈತಿ ನೋಡ್ರಿ ಅದು ಊಟ ಮಾಡೋದು. ಲಾಕ್ ಮಾಡ್ಬೋದು, ಇಲ್ಲ ಅನ್ಲಾಕ್ ಮಾಡ್ಬೋದು. ಮ್ಯಾಗ ಇದು ಕಾಲ್ಡ್ರಿ ಟೈಮ್ ಪಾಸ್ ಪಿಕ್ಚರು ಏನೇನು ಇರ್ತಾವೆ ಅದ್ರಾಗ. ಇಲ್ಲಾಂದ್ರೆ ಓದ್ಕೋತ ಕುಂದಿರೋದು ಏನೇನೈತೆ ಅಂತೇಳಿ. ನಮ್ಮ 3 ಇಲ್ಲ ಓದಕ್ಕೆ. ಇದು ವಾಂತಿ ಮಾಡೋದು ರೀ. ವಾಂತಿ ಬಂದ್ರೆ ವಾಂತಿ ಮಾಡೋದು. ಸೇಫ್ಟಿ ಗೈಡ್ದಲ್ಲಿ ಲೈನ್ಸ್ ಇದ್ರಾಗ ಓದಿ ಸೇಫ್ಟಿಯಾಗಿರ್ಬೇಕು ರೀ. ನೋಡ್ರಿ ಇನ್ನೂ ಚಲೋ ಆಗಿಲ್ಲ ನಮ್ಮ ಪ್ಲೇನ್. ತಳಗಂತೂ ಫುಟ್ ರೆಸ್ಟ್ ಆರಾಮೈತಿ. ನೋಡ್ರಿ ಈಗಾಗಲೇ ಏರೋಪ್ಲೇನ್ ಚಲೋ ಆಯ್ತು. ಈಗ ಟೇಕಪ್ ಆಗಿಲ್ಲ, ಸ್ಪೀಡ್ ಹೊಂಟೈತಿ. ಭಾಳ ಅಂಜಿಕೆ ಆಗತ್ತದ ರೀ. ಹೊಟ್ಟೆಗೆಲ್ಲ ಗುಳು ಅನ್ನತ್ತದ್ರಿ. ನೋಡಂತಾರ್ರಿ ಹೆಂಗಾಗ್ತದಂತ. ಯಪ್ಪ ಯಾರ ನಂಬರ್ ಸ್ಪೀಡ್ ಅದ್ರಿ. ಯಪ್ಪ ಎಷ್ಟು ಸ್ಪೀಡ್ ಅಂದ್ರಿ. ಇವ ತ್ರಾಸ ಆಗತ್ತದ್ರಿ. ಯಪ್ಪ ಆಯ್ತು ನೋಡ್ರಿಪ್ಪ ನಮ್ಮ ಟೇಕಫ್. ಹೊಟ್ಟೆ ಒಂಥರ ಆಗತ್ತದ್ರಿ. ಈ ಕಡೆ ಖುಷಿನೂ ಆಗತ್ತದ್ರಿ. ಫಸ್ಟ್ ಟೈಮ್ ಅಲ್ರಿ ಫ್ರೆಂಡ್ನಾಗ ಭಾರಿ ಮಜಾ ಬರ್ತದ್ರಿ. ನೋಡ್ರಿ ಏರ್ತು ನಮ್ಮ ವಿಮಾನ ಆಕಾಶದಾಗ. ಭಾರಿ ಐತಿ ಬಿಡ್ರಿ ನಮಗಂತೂ ಇದು. ನೋಡ್ರಿ ಆಕಾಶದಾಗ ಓದ್ಕೊಳ್ಳೇನು ಕಾಣವಲ್ದು. ಫುಲ್ ವೈಟ್ ಆಗ್ಬಿಡ್ತು. ಬರ್ರಿ ಈಗ ಇದ್ರಾಗ ಪ್ಲೇನ್ನಾಗ ಬಾತ್ರೂಮ್ಗಳೆಲ್ಲ ಹೆಂಗೆ ಇರ್ತಾವಂತ ನೋಡೋಣಂತ. ಕಿಟಕಿಯಾಗಂತೂ ಏನು ಕಾಣವಲ್ತು. ಹೋಗಿ ನೋಡ್ರಿ ಬಾತ್ರೂಮಿಗೆ. ಇದನ್ನು ನೋಡ್ರಿ ಕಾಲೇಜ್ ಬಾತು ಏನಾಗಿದೆ. ಈ ಸೌಂಡಿಗಂತೂ ಏನೂ ಕೇಳವಲ್ದ್ರಿ. ಸೊ ಈ ಏನತ್ತದ ನೋಡ್ರಿ ನಮ್ಮದು ಸಿಂಕ್ ಕೈ ತಗೊಳ್ಳೋದು ನೀರ ಬರೋದು ಅಲ್ಲಿ. ಇದು ನಮ್ಮದು ಬಾತ್ರೂಮ್ ಇದೆ. ಇದ್ರಕ್ಕೋ ಜಾಗ ಇಲ್ಲ, ಅಷ್ಟು ಸಾಕಾಗಿ ಇದೆ. ಯಾಕೆ ನೀರೇ ಬರಲ್ಲ ರೀ. ಬರೀ ಟಿಶ್ಯೂ ಪೇಪರ್ ನೋಡ್ರಿಪ್ಪ. ನೀರೇ ಇಲ್ಲ ಮಾಡೋದು ನೋಡ್ರಿ. ನೀರೇ ಇಲ್ಲ. ಭಾಳ ಸೌಂಡ್ ಆದ್ರಿ. ನಿಂದಕ್ಕೂ ಆಗೋದ್ರಿ ಅಷ್ಟು ರೀ. ನೋಡಿದ್ರಲ್ಲ ಇದೆ ನೋಡ್ರಿ ಟಾಯ್ಲೆಟ್ ರೂಮು ಪ್ಲೇನ್ ಒಳಗೆ. ನಮ್ದು ಅಲ್ಲೇ ಪ್ಲೇನ್ ಅಲ್ಲೇ ಈಗ ಏರ್ಪೋರ್ಟ್ ಹತ್ತಿರ ಬಂದಿದ್ದು ಕಾಣತ್ತಿ. ಅಲ್ಲೇ ತಳಗ ಹೊಂಟತಿ. ನೋಡ್ರಿ ಏನಾಗ್ತದ ಅಂತೇಳಿ. ಅಲ್ಲೇ ತಳಗಡೆ ಬಂದೀವಿ ನಾವೀಗ. ಎಲ್ಲ ಕಾಣತ್ತದ ತಳಗಿಂದ.
ನೋಡ್ರಿ ಅದು ಪ್ಯಾನಿನ ಸೌಂಡ್ ಭಾಳ ಗುಯ್ ಅನ್ಸತ್ತೆ ರೀ. ನೋಡ್ರಿ ತಳಗಿಳಿತದೆ ಮತ್ತೆ ರೀಪ ಹೊಳ್ಯಾಡ್ಸತ್ತಾರ ರೀ. ಮ್ಯಾಗದೊಳಗೆ ಆಗ್ತದೆ ರೀಪ ತಪ್ಪು ನೋಡ್ರಿ. ಇದು ಬೆಂಗಳೂರಾಗ ಬಜೆಟ್ ಹೊಡ್ಯಾಕ ಬರ್ತದಲ್ರಿ. ಮ್ಯಾಗದೊಳಗೆ ಮಾಡೋತನ ನಮ್ಮ ಹೊಟ್ಟೆಗೆಲ್ಲ ಗುಳು ಆಗತ್ತದ ರೀ. ಏನು ಒಂದು ಗೊತ್ತಾಗೋದು ರೀ. ಪೂರ್ತಿ ತಳಗೆ ತಂದು ಪ್ಲೇನ್ ಏರ್ಪೋರ್ಟ್ ಎಲ್ಲದು ಗೊತ್ತಿಲ್ಲ. ಒಂದು ತಾಸು ಆತ್ರಿ ಅಲ್ಲೇ ಒಬ್ಬರೇ ಬಿಟ್ಟು ನಾನು. ಈಗಾಗಲೇ 9 ಗಂಟೆ ಆಗೈತೆ ರೀ. ಇನ್ನು 10 ನಿಮಿಷದಾಗ ಹೋಗ್ಬೋದು ರೀ. ಅನೌನ್ಸ್ಮೆಂಟ್ ಮಾಡತ್ತಾರ ರೀ. ಸೀಟ್ ಬೆಲ್ಟ್ ಹಾಕೋಬೇಕಂತ ರೀ. ಲ್ಯಾಂಡಿಂಗ್ ಆಗಿತ್ತು ಬಂತು ನೋಡ್ರಿ. ಲ್ಯಾಂಡಿಂಗ್ ಆಗ್ಬೋದು ಹೆಂಗೆ ಆಗ್ತದೆ ನೋಡ್ಕೊಂತ ನೋಡ್ರಿ. ತಳ ಎಷ್ಟು ಮಸ್ತ್ ಐತಿ. ಇನ್ನೊಂದ್ಸಲ ನೀವು ಬರೋಂಗಿದ್ರೆ ದೊಡ್ಡ ಪ್ಲೇನಾಗ ಬರ್ರಿ. ಈ ಸಣ್ಣ ಪ್ಲೇನಾಗ ಬರೋಕೆ ಹೋಗ್ಬೇಡ್ರಿ. ಸೌಂಡ್ ಭಾಳ ಇರ್ತದೆ ರೀ. ಗುಯ್ ಆಗ್ತದೆ ರೀ. ನೋಡ್ರಿ ಆಯ್ತು ಲ್ಯಾಂಡಿಂಗ್ ಆಯ್ತು ನೋಡ್ರಿ. ಈಗ ನೋಡ್ರಿ ಏರ್ಪೋರ್ಟ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್. ಲ್ಯಾಂಡಿಂಗ್ ಹಾಕತ್ತರಿ. ಇದೆಲ್ಲ ಕೆಂಪೇಗೌಡ ಲ್ಯಾಂಡಿಂಗ್ ಆತ್ರಿ. ಅಪ್ಪ 3 ಕೆಳಗೆ ಮೂಡಿಸಿದ ಆತ್ರಿ. ಲ್ಯಾಂಡಿಂಗ್ 4 ಸೀತಾಗ ಹೊಡೆದು ಬಿಟ್ರಿ. ಒಳಗೆ ಲ್ಯಾಂಡಿಂಗ್ ಆಗ್ಬಿಟ್ರೆ ಭಾಳ ಹೆಲ್ಕಾಗ್ತೈತಿ. ಹಾಯ್ ಫ್ರೆಂಡ್ಸ್, ಅಂತೂ ನಾನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರು ಟರ್ಮಿನಲ್ 1ಗೆ ಬಂದೆ. ಈಗ ಇಲ್ಲಿಂದ ಹೋಗಿ ಒಂದು ರೂಮ್ ಮಾಡ್ತೀನಿ. ರೂಮ್ ಮಾಡಿ ನಾನು 2 ದಿನ ಇಲ್ಲಿ ಬೆಂಗಳೂರಲ್ಲೇ ಇರ್ತೀನಿ. ನಾನು ಬರ್ತಿರೋ ಕಾರಣ ಎಲ್ಲ ಕಡೆ ಸುತ್ತಾಡಕ್ಕೆ ಹೊಂಟಿದ್ದೀನಿ. ಅದನ್ನು ವೀಡಿಯೋ ನಿಮಗೆ ಬೇಕಾದರೆ ನನ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಶೇರ್ ಎಲ್ಲ ಮಾಡಿರಿ. ಆ ವಿಡಿಯೋ ಬಿಟ್ಟು ಕೊಡ್ಲಿಕ್ಕೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ, ಅದನ್ನು ನೋಡಿರಿ. ಒಟ್ಟಿನಲ್ಲಿ ನನಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಿಮಗೆಲ್ಲ ತಿಳ್ಕೊತಿದ್ದೀನಿ. ಸಿಗೋಣ 2ನೇ ಭಾಗದಲ್ಲಿ. ಧನ್ಯವಾದಗಳು.